ಸರ್, ಈಗ ಕನ್ನಡ ನಾಮಫಲಕ ಹೋರಾಟ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಪಟ್ಟು ಹಿಡಿದು ಅಂದರೆ ದಿನನಿತ್ಯವೂ ಕೂಡ ಇದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ? ಏನು ಅಂತ ಈಗ ನಾನು ಬೆಂಗಳೂರನ್ನ ನೋಡಿದಾಗ, ಇಡೀ ಬೆಂಗಳೂರು ನಗರವನ್ನು ನೋಡಿದಾಗ ಕನ್ನಡದ ನಾಮಫಲಕಗಳು ಮಾಯವಾಗ್ತಾ ಇದ್ದಾವೆ. ಇಲ್ಲ, ಕನ್ನಡದ ನಾಮಫಲಕ ಇಲ್ಲ. ಒಂದು ಮಾಲ್ಗೆ ಹೋದರೆ ದೊಡ್ಡದಾಗಿ ಆಂಗ್ಲ ಫಲಕವನ್ನು ಹಾಕಿ ಎಲ್ಲೋ ಚಿಕ್ಕದಾಗಿ ಕನ್ನಡವನ್ನು ಬರೆಯುವಂಥ ಸ್ಥಿತಿಗೆ ಇವತ್ತು ಎಲ್ಲಿಂದಲೋ ಬಂದವರು ಇಲ್ಲ ಹಂಗೆ ನಡ್ಕೋತಾರೆ ಅಂದಾಗ ನನ್ನ ಭಾಷೆಗೆ ಇಲ್ಲಿ ಸಾರ್ವಭೌಮತೆ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ, ನನ್ನ ಭಾಷೆಯನ್ನು ಎಲ್ಲೋ ಒಂದು ಕಡೆ ಕೀಳಾಗಿ ನೋಡ್ತಾ ಇದ್ದಾರಲ್ಲ, ಇದನ್ನು ಸಹಿಸ್ಕೊಂಡು ಕೂತ್ಕೋಬೇಕಾ ಅಂತ ಹೇಳಿ ಭಾರಿ ನೊಂದು ನನ್ನ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಈಗ 15 ದಿವಸದಿಂದ ಇಲ್ಲ, ಇವತ್ತು ಕರ್ನಾಟಕ ಸರ್ಕಾರದ ಒಂದು ಕಾನೂನಿದೆ. ಏನು ಹೇಳುತ್ತೆ ಕರ್ನಾಟಕ ಸರ್ಕಾರ? ಯಾವುದೇ ಅಂಗಡಿ ಮುಂಗಟ್ಟುಗಳ ಮೇಲೆ, ಮಾಲ್ಗಳ ಮೇಲೆ ಕಡ್ಡಾಯವಾಗಿ 100ಕ್ಕೆ 60% ಕನ್ನಡವನ್ನು ಬಳಸಬೇಕು ಅಂತ ಹೇಳಿ ಅವರು ಕಾಯ್ದೆ ಮಾಡಿದ್ದಾರೆ. ಹಾಗೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯೂ ಸಹ ಅದೇ ಕಾಯ್ದೆಯನ್ನು ಮಾಡಿದೆ. ಆಗಿರುವಾಗ ಇಲ್ಲಿ ಎಲ್ಲೂ ಸಹ ದೊಡ್ಡದಾಗಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಬಳಸದೇ ಇದ್ದ ಕಾರಣ ನಾನು ಇದೇ 27ನೇ ತಾರೀಕು ಭಾರಿ ಬೃಹತ್ ಮಟ್ಟದ ಒಂದು ಕನ್ನಡದ ನಾಮಫಲಕ ಆಂದೋಲನವನ್ನು ನಮ್ಮ ಏರ್ಪೋರ್ಟ್ಗೆ ಹೋಗುವಂಥ ಏನು ಸಾದ್ರಳ್ಳಿ ಗೇಟ್ನಿಂದ ಭಾರಿ ದೊಡ್ಡ ರ್ಯಾಲಿಲಿ ನಾವು ಬರ್ತಾಯಿದ್ದೀವಿ. ಬೆಂಗಳೂರಿನ ಅನೇಕ ರಸ್ತೆಗಳಲ್ಲಿ, ಅದು ನಮ್ಮ MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟೇಟ್ ಇರ್ಬೋದು, ಶಿವಾಜಿನಗರ ಇರ್ಬೋದು, ಕೊನೆಗೆ ಚಿಕ್ಕಪೇಟೆ ಇರ್ಬೋದು, ಎಲ್ಲ ಮುಗಿಸ್ಕೊಂಡು ಕೊನೆಗೆ ಕಬ್ಬನ್ ಪಾರ್ಕಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಕಡ್ಡಾಯವಾಗಿ ಕನ್ನಡದ ನಾಮಫಲಕ ಹಾಕೋವರೆಗೂ ಇವತ್ತು ನಾನು ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನೂ ಭೇಟಿ ಮಾಡಿ ಅವ್ರ ಮೇಲೂ ಒತ್ತಡ ಹಾಕಿದ್ದೀವಿ. ನೀವೇ ಮಾಡಿದಂಥ ಕಾನೂನು ನೀವೇ ಜಾರಿಗೆ ತರದೇ ಹೋದರೆ ಕಷ್ಟ ಆಗುತ್ತೆ, ಬೇಗ ಅದನ್ನು ಜಾರಿಗೆ ತರಬೇಕು ಅಂದಾಗ ಅವರು ಫೆಬ್ರವರಿ 28ರವರೆಗೂ ಗಡುವನ್ನು ತಗೊಂಡಿದ್ದಾರೆ. ಅವರಿಗೆ ಗಡುವನ್ನು ಕೊಟ್ಟಿದ್ದೀವಿ. ಅಷ್ಟರೊಳಗಡೆ ನಾವು ಸಹ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕಡ್ಡಾಯ ನಾಮಫಲಕ ಅನ್ನುವ ಹೋರಾಟವನ್ನು ಮುಂದುವರಿಸ್ತೀವಿ. ಒಂದು ರೀತಿಯಲ್ಲಿ ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ ಹೇಗೆ ಗೋಕಾ ಚಳುವಳಿ ಪ್ರಾರಂಭ ಆಯಿತೋ ಅದೇ ಮಾದರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಸಹ ಕನ್ನಡದ ನಾಮಫಲಕ ಕಡ್ಡಾಯ ಮತ್ತು ಕನ್ನಡದ ಮಕ್ಕಳಿಗೆ ಉದ್ಯೋಗ ಅನ್ನುವ 2 ವಿಚಾರವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಚಳುವಳಿಯನ್ನು ತಗೊಂಡೋಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.